ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತಾ? ಇದು ಎಲ್ಲರನ್ನೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಇದು ದರ್ಶನ್ ಜಾಮೀನು ಅರ್ಜಿ ತೀರ್ಪು ಪ್ರಕಟವಾಗುತ್ತೆ. ಕೊಲೆ ಆರೋಪಿ ದರ್ಶನ್ಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಮರಳಿ ಜೈಲಿಗೆ ಹೋಗಬೇಕಾಗುತ್ತೆ? ಯಾಕಂದ್ರೆ ಮಧ್ಯಂತರ ಜಾಮೀನು 6 ವಾರಗಳ ಕಾಲ ಮುಕ್ತಾಯ ಆಯಿತು. ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಕೂಡ ಇವತ್ತು ಜಡ್ಜ್ಮೆಂಟ್ ಡೇ. ಮಧ್ಯಾಹ್ನ 2:30ಕ್ಕೆ ತೀರ್ಪು ಪ್ರಕಟ ಮಾಡಲಿದೆ ಹೈಕೋರ್ಟ್. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಏಕಸದಸ್ಯ ಪೀಠದಿಂದ ತೀರ್ಪು. ದರ್ಶನ್ ಅಲ್ಲದೆ ಪವಿತ್ರ ಗೌಡ, ನಾಗರಾಜು, ಅನುಕುಮಾರ್ ಹಾಗೆ ಲಕ್ಷ್ಮಣ್ಯಂ, ಪ್ರದೋಷ್ ಇವರೆಲ್ಲರ ಜಾಮೀನು ಅರ್ಜಿ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂಥದ್ದು 6 ವಾರಗಳ ಒಂದು ಬೇಲನ್ನು ನೀಡಲಾಗಿತ್ತು. ಸರ್ಜರಿ ಆಗಲೇಬೇಕು ಅಂತಂದಾಗ ಅದು ಕೂಡ ಸರ್ಜರಿ ಎಷ್ಟು ಮಟ್ಟಿಗೆ ಅಂತಂದರೆ ಕೊನೆಗೆ 6 ವಾರ ಮುಗಿತಿದ್ದ ಹಾಗೆ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿರೋ ಹಾಗಿತ್ತದು. ಆದರೆ ಈಗ ಹೇಗೆ ಇವತ್ತು ವಾದ ಮುಂದುವರಿಯುತ್ತೆ? ಮೊನ್ನೆ ಒಂದಷ್ಟು ವಾದ ಪ್ರತಿವಾದ ಇದೆರಡೂ ಕೂಡ ನಾವು ಗಮನಿಸಿದ್ವಿ. ಒಂದು ಕಡೆ ಸಿ ವಿ ನಾಗೇಶ್ ಕೆಲವೊಂದಷ್ಟು ಬಲವಾದ ವಿಚಾರಗಳನ್ನು ಮಂಡಿಸಿದ್ರು. ಇನ್ನೊಂದು ಕಡೆ ಪ್ರಸನ್ನ ಕುಮಾರ್ SPP ಏನಿದ್ದಾರೆ ಅವರು ಕೂಡ ಏನು ಸಿ ವಿ ನಾಗೇಶ್ ಪ್ರಶ್ನೆಗಳನ್ನು ಎತ್ತಿದ್ರು ಅದೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಹೋದರು, ಕೌಂಟರ್ ಕೊಡ್ತಾ ಹೋದರು. ಇಲ್ಲಿ 2 ವಿಚಾರ. ಒಂದು, ಈ ಮಧ್ಯಂತರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂಥ ಇಂಟ್ರಿಮ್ ಬೇಲ್, ಸೊ ಅದನ್ನು ಎಕ್ಸ್ಟೆಂಡ್ ಮಾಡೋದಾ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ, ಮಾಡ್ತಾರಾ ಅಂತ. ಎರಡನೇದಾಗಿ ಈ ಮೇನ್ ಬೇಲ್ ಇದೆಯಲ್ಲ, ಸೊ ಅದರ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಟಿ ಇವತ್ತಿನ ತೀರ್ಪಲ್ಲಿ ಸಿಗಬಹುದು. ಇಂದು ನಟ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ, ಅರ್ಹತೆ ಆಧಾರ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ? ಈ ಸರ್ಜರಿಗಾಗಿ ಏನು ಮಧ್ಯಂತರ ಬೇಲನ್ನು ನೀಡಿದ್ರಲ್ಲ ಅದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಲಾಗುತ್ತಾ ಹೇಗೆ? ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವಂಥ ಹೈಕೋರ್ಟ್ ಏಕಸದಸ್ಯ ಪೀಠ 6 ವಾರಗಳ ಬೇಲನ್ನು ನೀಡಲಾಗಿತ್ತು ಹೆಲ್ತ್ ಗ್ರೌಂಡ್ಸ್ನಲ್ಲಿ, ಅಂದರೆ ಸರ್ಜರಿ ಆಗಬೇಕು ಅಂತ. ಆದರೆ 6 ವಾರ ಆದರೂ ಕೂಡ ಸರ್ಜರಿಗೋಸ್ಕರ ಏನೇನಾಯಿತು, ಎಷ್ಟು ಡಿಲೇ ಆಯಿತು ಅನ್ನೋದ್ರ ಬಗ್ಗೆ SPP ಪ್ರಸನ್ನ ಕುಮಾರ್ ಪ್ರಶ್ನೆ ಮಾಡಿದರು. ಆದರೆ ಈ ಮಧ್ಯಂತರ ಬೇಲನ್ನು ಮುಂದುವರಿಸಬೇಕಾ ಅಂತ ಜಾಮೀನು ಅರ್ಜಿ ಏನಾದರೂ ವಜಾಗೊಂಡ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದ್ದಾರೆ. ಅದೊಂದೇ ದರ್ಶನ್ಗಿರುವಂಥ ಮಾರ್ಗ. ಸೊ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಆಲ್ರೆಡಿ ಈಗ ಮಾಡಿಕೊಳ್ಳಲಾಗಿದೆ. ಸೊ ರೆಗ್ಯುಲರ್ ಬೇಲ್ ಸಿಕ್ಕರೆ ದರ್ಶನ್ಗೆ ಬಿಗ್ ರಿಲೀಫ್ ಸಿಗುತ್ತೆ. ಆಗ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಆದೇಶ ಅಗತ್ಯ ಇರೋದಿಲ್ಲ. ಏನಾದರೂ ರೆಗ್ಯುಲರ್ ಬೇಲ್ ಸಿಕ್ಕಿದ್ರೆ ಈ ಮಧ್ಯಂತರ ಬೇಲ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಅಲ್ಲಿ ಪ್ರಶ್ನೆ ಬರೋದಿಲ್ಲ. ಸರ್ಜರಿ ಮಾಡಿಸ್ಕೊಳ್ಳೋದೇವು ಕೂಡ ಇರಬಹುದಾದಂಥ ಆಯ್ಕೆ ಇದೆ. ಜೊತೆಗೆ ಶೂಟಿಂಗ್ ಇನ್ನಿತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಕೂಡ ಸಿಗುತ್ತೆ. ಇದು ಭಾಳ ಮುಖ್ಯವಾಗಿರೋದು. ಸೊ ಹೀಗಾಗಿ ಈವರೆಗೂ ಸರ್ಜರಿ ಮಾಡಿಸ್ಕೊಳ್ಳೋದಂಥ ದರ್ಶನ್ ರೆಗ್ಯುಲರ್ ಬೇಲ್ ಸಿಗದೇ ಇದ್ದರೆ ಮತ್ತೆ ಮಧ್ಯಂತರ ಜಾಮೀನಿಗೆ ಮನವಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಸರ್ಜರಿ ಕಾರಣಕ್ಕೆ ಮಧ್ಯಂತರ ಜಾಮೀನಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಜಗದೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಜಗದೀಶ್, ಈಗ ದರ್ಶನ್ ವಿಚಾರವಾಗಿ ಇಲ್ಲಿ 2 ಬೇಲ್ ಪ್ರಶ್ನೆ ಬರುತ್ತೆ. ಒಂದು, ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿರುವಂಥ ಇಂಟ್ರಿಮ್ ಬೇಲ್ 6 ವಾರಗಳದ್ದು, ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು. ಎರಡನೇದಾಗಿ ಮೇನ್ ಬೇಲ್ ಸದ್ಯಕ್ಕೇನಾದರೂ ಅದೇನಾದ್ರು ಸಿಕ್ಬಿಟ್ರೆ ಇಂಟ್ರಿಮ್ ಬೇಲ್ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಸೊ ಸದ್ಯಕ್ಕೆ ನಿರೀಕ್ಷೆ ಮಾಡ್ಬೋದು ಎಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗುತ್ತೆ ಜಗದೀಶ್? ಅವಿನಾಶ್, ಹಲವು ತಿಂಗಳುಗಳಿಂದಲೇ ದರ್ಶನ್ ತನ್ನ ಬೇಲ್ಗಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ನಡುವೆ ಕೂಡ ಈಗ ಆಸ್ಪತ್ರೆಯಲ್ಲಿ ಏನೊಂದು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಈ ನಡುವೆ ಇವತ್ತು ದರ್ಶನ್ನ ಬೇಲ್ನ ಭವಿಷ್ಯ ಡಿಸೈಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಸಾಕಷ್ಟು ವಾದ ಹಾಗೂ ಪ್ರತಿವಾದಗಳು ಕೂಡ ನಡೆದಿರುವಂಥದ್ದು. ಅಂದರೆ ದರ್ಶನ್ ಹಾಗೂ ಉಳಿದ ಆರೋಪಿಗಳಿಗೆ ಬೇಲ್ ಏನಿದೆ, ಯಾಕೆ ಕೊಡಬೇಕು, ಯಾವ ವಿಚಾರವಾಗಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಏನು ಆರೋಪಿಗಳ ಪರವಾದಂತಹ ವಕೀಲರು ಸಾಕಷ್ಟು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈಗಾಗಲೇ SPP ಕೂಡ ಅದಕ್ಕೆ ನೀಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಯಾವ್ಯಾವ ಅಂಶಗಳೇನಿದೆ, ಜೊತೆಗೆ ತನಿಖಾ ಹಂತದಲ್ಲಿ ಇವರ ಪಾತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದಂತಹ ಸಾಕ್ಷಿಗಳೇನೋ, ಈ ಎಲ್ಲ ವಿಚಾರವನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಈಗಾಗಲೇ ಈ ವಿಚಾರ ಸಾಕಷ್ಟು ಏನು ವಾದ ಮತ್ತು ಪ್ರತಿವಾದಗಳು ನಡೆದಿದ್ದು ಕೊನೆಯ ಹಂತವಾದಂತಹ ಒಂದು ಆದೇಶ ಏನಿತ್ತು ಅದು ಹೈಕೋರ್ಟ್ ಕಾದಿರಿಸಿತ್ತು. ಜೊತೆಗೆ ಇವತ್ತು ಆದೇಶವನ್ನು ಕೂಡ ಆದೇಶವನ್ನು ನೀಡುವಂಥದ್ದು ಸರಿಸುಮಾರು ಇವತ್ತು ಮಧ್ಯಾಹ್ನ ಒಂದು 2:30 ಸುಮಾರಿಗೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನು ನೀಡುವಂಥದ್ದು. ಅಂದರೆ ಪ್ರಮುಖವಾಗಿ ಕೇವಲ ನಟ ದರ್ಶನ್ ಅಷ್ಟೇ ಅಲ್ಲ, ಪವಿತ್ರ ಗೌಡ ಆಗಿರ್ಬೋದು, ಜೊತೆಗೆ ಸೇರಿದಂತೆ 6 ಜನ ಆರೋಪಿಗಳೇನಿದ್ದಾರೆ, ಈ 6 ಜನರ ಏನು ಇವತ್ತು ಜಾಮೀನು ಅರ್ಜಿಯ ಒಂದು ಭವಿಷ್ಯವನ್ನು ಕೂಡ ಹೈಕೋರ್ಟ್ ನಿರ್ಧರಿಸಲಿದೆ. ತೀವ್ರ ಕುತೂಹಲ ಅಂದರೆ ದರ್ಶನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ದರ್ಶನ ಪರವಾದಂತಹ ವಾದವನ್ನ ನಾಗೇಶ್ ಅವರು ಸಾಕಷ್ಟು
ಸಾಕಷ್ಟು ವಿಚಾರಗಳನ್ನ ಉಲ್ಲೇಖವನ್ನ ಮಾಡಿಕೊಂಡು ಯಾವ ರೀತಿಯಲ್ಲಿ ಜಾಮೀನನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ಇದರ ನಡುವೆ ದರ್ಶನ್ಗೆ ಇದ್ದಂತಹ ಬೆನ್ನು ನೋವಿನ ವಿಚಾರವಾಗಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಧ್ಯಂತರ ಜಾಮೀನನ್ನ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಡೆದುಕೊಂಡು 45 ದಿನಗಳ ಕಾಲ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಾಯಿತು. ಆದರೆ ಈ ಸಂದರ್ಭದಲ್ಲಿ ಕೋರ್ಟ್ ನೀಡಿದ್ದು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ. ಆದರೆ 45 ದಿನ ಕಳೆದ್ರೂ ಕೂಡ ಶಸ್ತ್ರಚಿಕಿತ್ಸೆ ಆಗಿರಲಿಲ್ಲ. ಇದು ಕೂಡ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸುತ್ತೆ. ಜೊತೆಗೆ ಇದನ್ನ ಕೂಡ ಯಾವ ವಿಚಾರವಾಗಿ ಇನ್ನೂ ಶಸ್ತ್ರಚಿಕಿತ್ಸೆ ಆಗಿಲ್ಲ, ಈ ರೀತಿಯಾದಂಥ ಒಂದಷ್ಟು ವಿಚಾರಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಈಗ ಮುಂದೆ ಇವತ್ತು ಏನು ಮಾಡಲಿರುವಂತಹ ಆದೇಶ ಏನಿದೆ ಅದರ ಮೇಲೆ ಕೂಡ ಸಾಕಷ್ಟು ಒಂದು ಪರಿಣಾಮ ಬೀರುವಂತಹ ನಿಟ್ಟಿನಲ್ಲಿ ಕೂಡ ಕಾಣುವಂಥದ್ದು. ಸದ್ಯಕ್ಕೆ ಇವತ್ತು ಸರಿಸುಮಾರು ಒಂದು 2:30 ಸುಮಾರಿಗೆ ಈ 6 ಜನ ಆರೋಪಿಗಳ ಏನೊಂದು ಜಾಮೀನಿನ ಅರ್ಜಿಯ ಆದೇಶ ಏನಿದೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಜೊತೆಗೆ ನಟ ದರ್ಶನ್ಗೆ ಜಾಮೀನು ಸಿಕ್ಕಿದ್ರೆ ಮತ್ತೆ ಮಧ್ಯಂತರ ಜಾಮೀನಿನ ಅರ್ಜಿ ಇರೋದಿಲ್ಲ. ಯಾಕಂದ್ರೆ ಆಲ್ಮೋಸ್ಟ್ ಅವರು ಈಗ ಜಾಮೀನು ಪಡೆದಂತೆಯೇ ಇರುತ್ತೆ. ನಂತರದಲ್ಲಿ ಅವ್ರೇನು ಚಿಕಿತ್ಸೆ ಇದೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಬೋದು. ಒಂದು ವೇಳೆ ಜಾಮೀನು ಅರ್ಜಿ ಎಲ್ಲಾದರೂ ತಿರಸ್ಕೃತ ಆದ್ರೆ ಏನೀಗ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನು ಯಾವ ರೀತಿಯಾಗಿ ಪರಿಣಾಮ ಆಗುತ್ತೆ, ಜೊತೆಗೆ ಚಿಕಿತ್ಸೆ ಅಂತ ಆಸ್ಪತ್ರೆ ಸೇರಿರುವಂತಹ ದರ್ಶನ್ ಈಗಾಗಲೇ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗಿತ್ತು, ಆದರೆ ಮಾಡಿಸಿಲ್ಲ. ಇದು ಯಾವ ರೀತಿಯಾದಂತಹ ಎಫೆಕ್ಟ್ ಆಗುತ್ತೆ ಅನ್ನೋದಂಥದ್ದು ಸದ್ಯಕ್ಕೆ ತೀವ್ರ ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಅವಿನಾಶ್, ಜಗದೀಶ್, ಈಗ ಸರ್ಜರಿ ಮಾಡಿಸ್ಕೊಳ್ದೇ ಇರುವಂಥದ್ದು ಎಲ್ಲೋ ಒಂದು ಕಡೆ ಕೋರ್ಟ್ ಅವರ ಹೆಲ್ತ್ ಕಂಡೀಷನನ್ನು ಗೌರವಿಸಿ ಕೊಟ್ಟಿರುವಂಥ ತೀರ್ಪು ಅಂತಲೇ ಹೇಳಬೇಕು. ಯಾಕಂದರೆ ಎಲ್ಲೋ ತೀರಾ ಪ್ಯಾರಲಿಸಿಸ್ ಆಗಿಬಿಡುತ್ತೆ, ನಡೆಯೋಕೆ ಸಾಧ್ಯ ಆಗಲ್ಲ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡಿಸಿದ್ರು. ಆದರೆ ಕೋರ್ಟ್ ಏನು ವಿಶ್ವಾಸವನ್ನು ಇಟ್ಟು ಬೇಲನ್ನು ಕೊಟ್ಟಿತ್ತು, ಅದಕ್ಕೆ ಸರಿಯಾಗಿ ಇಲ್ಲಿ ಹೆಲ್ತ್ ರಿಪೋರ್ಟ್ಗಳು ಡಾಕ್ಟರ್ ಕಡೆಯಿಂದನೂ ಕೂಡ ಬರುತ್ತಾ. ಸೊ ಹಾಗಾಗಿ ಏನಾದರೂ ಎಕ್ಸ್ಟೆನ್ಷನ್ ಸಿಗಬೇಕು ಅಂತಂದರೆ ಒಂದು ಜೆನ್ಯೂನ್ ಆದಂಥ ಕಾರಣ ಕೊಡಬೇಕಾಗುತ್ತೆ. ಯಾಕೆ ಇಷ್ಟು ದಿನ ಮಾಡಲಿಲ್ಲ? 6 ವಾರ BP ಸ್ಟೇಬಲ್ ಆಗೋದಕ್ಕೆ ಬೇಕಾಗುತ್ತಾ ಅಂತ ಕೂಡ ಪ್ರಸನ್ನ ಕುಮಾರ್ ಅವರು ಪ್ರಶ್ನೆ ಕೇಳಿದರು. ಸೊ ಒಂದು ವೇಳೆ ಬೇಲ್ ರಿಜೆಕ್ಟ್ ಆದರೆ ಮೇನ್ ಬೇಲ್, ಈಗ ಎಕ್ಸ್ಟೆಂಡೆಡ್ ಬೇಲ್ ಸಿಗುವಂಥ ಚಾನ್ಸಸ್ ಎಷ್ಟಿದೆ ಅಂತ, ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ಬೋದಾ ಹೇಗೆ ಅಂತ ಕಾದ್ ನೋಡ್ಬೇಕು ಅವಿನಾಶ್. ಯಾಕಂದ್ರೆ ಈಗ ನಡೆದಿರುವಂತಹ ವಾದ ಹಾಗೂ ಪ್ರತಿವಾದದ ಜೊತೆಗೆ ಆಸ್ಪತ್ರೆಯ ವೈದ್ಯರು ಕೂಡ ಒಂದಷ್ಟು ವರದಿಗಳನ್ನ ಹೈಕೋರ್ಟ್ ಅಲ್ಲಿ ಸಲ್ಲಿಸಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ದರ್ಶನ್ ಏನು ತನ್ನ ಬೆನ್ನು ನೋವಿನ ಸಮಸ್ಯೆ ಅಂತ ಹೇಳಿ ಪಡೆದಿರುವಂತಹ ಒಂದು ಮಧ್ಯಂತರ ಜಾಮೀನು ಏನಿದೆ ಆ ಸಂಬಂಧವಾಗಿ ಆತ ಆಸ್ಪತ್ರೆಗೆ ಸೇರಿದ ಬಳಿಕವಾಗಿ ಆಸ್ಪತ್ರೆಯಲ್ಲಿ ಯಾವ ರೀತಿಯಾದಂತಹ ಒಂದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ, ಪ್ರಮುಖವಾಗಿ ಬೆನ್ನು ಊರಿಗೆ ಬೇಕಾಗಿರುವಂತಹ ಒಂದು ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂತಹ ಮಾರ್ಗ ಏನಿದೆ, ಯಾವ ರೀತಿಯಾದಂತಹ ಒಂದು ಚಿಕಿತ್ಸಾ ಮಾರ್ಗದ ಮುಖಾಂತರವಾಗಿ ಒಂದು ಶಸ್ತ್ರಚಿಕಿತ್ಸೆ ಮಾಡಬೇಕು, ಈ ಎಲ್ಲಾ ಪ್ರಕ್ರಿಯೆಗಳನ್ನು ತಾವು ಮಾಡ್ತಾ ಇರೋದಾಗಿ ಕೂಡ ಜೊತೆಗೆ ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೂಡ ವೈದ್ಯರು ಉಲ್ಲೇಖಿಸಿರುವಂತದ್ದು. ಅಂದ್ರೆ ಈಗಾಗಲೇ 5ನೇ ತಾರೀಕಿಂದ ಸಂಪೂರ್ಣವಾಗಿ ಏನೊಂದು ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಅಂತೇಳಿ ಒಂದು ಪ್ರಕ್ರಿಯೆಯನ್ನ ಮಾಡಲಾಗಿದೆ. ಅದಕ್ಕೂ ಹಿಂದೆ ದರ್ಶನ್ನ BP-ಯಲ್ಲಿ ಸಾಕಷ್ಟು ಒಂದು ವೇರಿಯೇಷನ್ ಇತ್ತು, ಹಾಗಾಗಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂತ ಒಂದು ಅಂಶವನ್ನ ಉಲ್ಲೇಖ ಮಾಡಿದ್ರು. ಆದ್ರೆ ಇದಾದ ಬಳಿಕವಾಗಿ ಡಿಸೆಂಬರ್ 5ರಿಂದ ಏನು ಒಂದು ಶಸ್ತ್ರಚಿಕಿತ್ಸೆಗೆ ಬೇಕಾಗಿರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಆಲ್ರೆಡಿ ಆರಂಭವಾಗಿದೆ. ಜೊತೆಗೆ 11ನೇ ತಾರೀಕು ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಹೀಗಾಗಿ ಹೈಕೋರ್ಟ್ ಕೂಡ ಏನ್ ಮಧ್ಯಂತರ ಜಾಮೀನನ್ನ ವಿಸ್ತರಿಸಿತ್ತು. ಆದ್ರೆ ಈಗ 11ನೇ ತಾರೀಕಾದ್ರೂ ಕೂಡ ಆಪರೇಷನ್ ಅನ್ನ ಮಾಡಿರಲಿಲ್ಲ. ಜೊತೆಗೆ ಈಗಾಗಲೇ ಬಂದಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆಪರೇಷನ್ಗೆ ವೈದ್ಯರು ಸಿದ್ಧರಿದ್ರು ಕೂಡ ದರ್ಶನ್ ಸಿದ್ಧ ಇಲ್ಲ ಅನ್ನುವಂತಹ ವಿಚಾರವಾಗಿ ಕೇಳಿ ಬರ್ತಾ ಇರುವಂತದ್ದು. ಆದ್ರೆ ಈಗ ಏನೊಂದು ಜಾಮೀನ ಆದೇಶ ಏನು ಮಾಡಲೇ ಇದೆ ಹೈಕೋರ್ಟ್, ಈ ಸಂದರ್ಭದಲ್ಲಿ ವಕೀಲರು ಅಥವಾ ವೈದ್ಯರು ಯಾವ ವಿಚಾರವಾಗಿ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ಅನ್ನುವಂತ ಒಂದು ಅಂಶವನ್ನ ಉಲ್ಲೇಖಿಸ್ತಾರ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಅವಿನಾಶ್, ಧನ್ಯವಾದ ಜಗದೀಶ್. ಇದು ದರ್ಶನ್ ವಿಚಾರವಾಗಿ, ಹಾಗೆ ಪವಿತ್ರ ಗೌಡ ಉಳಿದಂಥ ಸಂಗಡಿಗರು ಇವರ ಟೀಮ್ ಏನಿತ್ತು ಎಲ್ರಿಗೂ ಕೂಡ ಇವತ್ತು ತೀರ್ಪು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದರ್ಶನ್ ವಿಚಾರದಲ್ಲಿ ಇಲ್ಲಿ 2 ವಿಚಾರ, ಒಂದು ಆರೋಗ್ಯದ್ದು. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ವಾರಗಳ ಬೇಲ್ ಕೊಟ್ಟರು ಕೂಡ ಸರ್ಜರಿ ಅಂತೂ ಆಗಲಿಲ್ಲ. ಸೊ ಹಾಗಾಗಿ ಇಷ್ಟು ದಿನಗಳು ಬೇಕಾಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡಿತ್ತು. ಸೊ ಹಾಗಾಗಿ ಈಗ 6 ವಾರಗಳ ಬೇಲನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅನ್ನೋದು ಒಂದು. ಎರಡನೇದಾಗಿ ಮೇನ್ ಬೇಲ್ ಏನಾದರೂ ಸಿಕ್ಕಿದ್ರೆ ಈ ಎಕ್ಸ್ಟೆಂಡೆಡ್ ಈ ಪ್ರಶ್ನೆ ಬರೋದಿಲ್ಲ. ಈಗ 6 ವಾರದ ಬೇಲ್ ಏನಿದೆ, ಸೊ ಅದರಿಂದ ಕೂಡ ಅವ್ರಿಗೊಂದು ರೀತಿ ಮುಕ್ತಿ ಸಿಗುತ್ತೆ. ಮತ್ತೆ ಅದು ಎಕ್ಸ್ಟೆಂಡ್ ಆಗುತ್ತಾ ಇಲ್ವಾ ಅನ್ನೋ ಆತಂಕ ಇರೋದಿಲ್ಲ. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರ ಏಕಸದಸ್ಯ ಪೀಠ ಇವತ್ತು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಇನ್ನೊಂದು ಕಡೆ ಪವಿತ್ರ ಗೌಡ, ಅನುಕುಮಾರ್, ಪ್ರದೋಷ್ ಇವರು ಕೂಡ ಇವತ್ತು ಬೇಲ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅವರ ಬೇಲ್ ವಿಚಾರ ಏನಾಗುತ್ತೆ ಅನ್ನೋದು ಈಗ ಕಾದು ನೋಡಬೇಕಾಗಿದೆ.